ಸರ್ ನಾನು ಆಗಲೇ ಹೇಳ್ತೀನಿ, ರಕ್ಕಸಪುರದೊಳ ಟೀಸರ್ನ ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿ ಎಲ್ಲರೂ ಕೂಡ ನೋಡಿ ಸಂಭ್ರಮಿಸಿದ್ರು. ಅವರವರು ಶೇರ್ ಕೂಡ ಮಾಡಿಕೊಂಡು ಏನೋ ಇದೆ ಅಂತ ಅದು ಸುದೀಪ್ ಸರ್ ಇಂದ ಹಿಡಿದು ಪ್ರತಿಯೊಬ್ಬರು ಕೂಡ. ನನಗೂ ಕೂಡ ಅದನ್ನ ನೋಡುವಾಗ ಆ ಕತೆಗೆ 100% ರಾಜ್ ಬಿ ಶೆಟ್ಟಿ ಬಿಟ್ಟರೆ ಬೇರೆ ಯಾರು ಕೂಡ ಹೋಲಿಕೆ ಆಗ್ತಾ ಇರಲಿಲ್ವೇನೋ ಅನ್ನೋ ಥರ ಫೀಲ್ ಆಗ್ತಾಯಿದೆ ಆ ತುಣುಕನ್ನು ನೋಡಿದಂಥ ಸಂದರ್ಭದಲ್ಲಿ. ನಿಮಗೇನು ಅನಿಸ್ತು ಸರ್? ಅದು ಅಷ್ಟು ಸೌಂಡ್ ಆಯಿತು, ರಾಜ್ ಬಿ ಶೆಟ್ಟಿ ಅವರ ಆ ನಟನೆ, ಆ ಬೆಂಕಿ ಥರ ಎಲ್ಲ ಅದೆಲ್ಲ ಕಂಡಾಗ ನಿಮಗೆ ಏನು ಅನಿಸ್ತು ಅಂತ? ನಿಜವಾಗ್ಲೂ ನಮ್ಗೆ ಖುಷಿ ಇತ್ತು ಆ್ಯಕ್ಚುಲಿ ಹೇಳೋಕ್ಕಂದ್ರೆ. ಇವಾಗ ರಾಜ್ ಸರ್ ಅವ್ರ ನಟನೆ ಬಗ್ಗೆ ನಾನು ಜಡ್ಜ್ ಮಾಡೋಷ್ಟು ದೊಡ್ಡವನಲ್ಲ ನಾನು. ಬಟ್ ಏನಂತಾರೆ, ಓವರ್ ಆಲ್ ಸಿನಿಮಾ ಒಂದು ರೇಂಜಿಗೆ ಮೂಡು ಬಂದ ಮೇಲೆ ಟೆಕ್ನಿಕಲ್ ಆಗಿ ನಾನು ಹಿಂದೆ ನಿಂತ್ಕೊಂಡು ನಾನು ಕೆಲಸ ಮಾಡೋದು ನಾನು ಮಾಡ್ಕೊಟ್ಟಿದ್ದೀನಿ. ಆಗಲೇ ಹೇಳ್ಬೇಕಂದ್ರೆ ಇವಾಗ ಇದೇ ಒಂದು ಫೈಟ್ ಮಾಡ್ಬೇಕಂದ್ರೆ ಇವಾಗ ರವಿ ವರ್ಮ ಅಂತಾನೆ, ರವಿ ವರ್ಮಂಗೆ ಒಂದಷ್ಟು ಫೀಸು, ತಿರ್ಗಿ ಅವ್ರ ಟೀಮ್ ಅವ್ರಿಗೆ ಒಂದು ಎಕ್ಸ್ಟ್ರಾ ಫೀಸು, ತಿರ್ಗಿ ಕೆಲಸ ಮಾಡೋದು ಒಂದಷ್ಟು ದಿವಸ ಆಗುತ್ತೆ, ಎಕ್ವಿಪ್ಮೆಂಟ್ಗಳೆಲ್ಲ ಒಂದಷ್ಟು. ಅದನ್ನು ನಾವು ಟೆಕ್ನಿಕಲ್ ಆಗಿ ಎಷ್ಟು ನೀಟಾಗಿ ಕೆಲಸ ಮಾಡ್ಬೋದು. ನಾವು ಒಂದೇ ಯೂಸ್ ಮಾಡಿರೋದಿಲ್ಲಿ ಎಲ್ಲ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸೇ ನಾವು ಕೆಲಸ ಮಾಡಿರೋದು. ಇವಾಗ ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ ಇರ್ಬೋದು, ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ ಅಂತಾನೆ ನಾನು ಹೇಳೋದು ಬೇಕಾಗಿಲ್ಲ. ಪ್ರೇಮ್ ಅವರು ಅದಕ್ಕೆ ಇದು ಸಾಂಗ್ಸ್ಗಳನ್ನೆಲ್ಲ ಒಂದು ಕಂಪೋಸ್ ಮಾಡಿಕೊಟ್ಟಿದ್ದಾರೆ ಅಂತಂದರೆ ಅವ್ರ ಬಗ್ಗೆ ನಾನು ಹೇಳೋಷ್ಟು ದೊಡ್ಡವನಲ್ಲ. ಇವರೆಲ್ಲ ಮಾಡಿದ್ದಾರೆ ಅಂದರೆ ಅಲ್ಲೇ ಲೆಕ್ಕ ಹಾಕೊಳ್ಳಿ. ಇವಾಗ ಇವ್ರನ್ನೆಲ್ಲ ಕರ್ಕೊಂಬರ್ಬೇಕಂದ್ರೆ ಯಾವ ರೀತಿ ಹೋಗುತ್ತೆ ನಮ್ಮದು ಬಜೆಟ್, ಅದೆಲ್ಲ ಸೇರಿ ಎಲ್ಲ ಅದೇ ಹೇಳ್ತಾರಲ್ಲ, ರಕ್ಕಸಪುರದವಳು ಓನ್ಲಿ ಪ್ರೀತಿ ವಿಶ್ವಾಸದಲ್ಲಿ ಮಾಡಿರೋಂಥ ಸಿನಿಮಾ. ಇದೇ ರೀತಿ ಜನಗಳು ಆ ಪ್ರೀತಿನ ಅಕ್ಸೆಪ್ಟ್ ಮಾಡಿದ್ರೆ ಖಂಡಿತ ಒಂದು ಮಟ್ಟಕ್ಕೆ ಹೋಗುತ್ತೆ. ಮಿಕ್ಕಿದ್ದು ಸೇರಿ, ಯಾಕಂದ್ರೆ ಎಲ್ಲರೂ ಪ್ರೀತಿಯಿಂದನೇ ಮಾಡಿರೋದು, ಯಾರು ದುಡ್ಡಿಗೂ ಬಂದಿಲ್ಲ, ಯಾರು ಏನೋ ಒಂದು ಸಿನಿಮಾ ಮಾಡಬೇಕು ಅದು ಇದು ಅಂತ ಬಂದಿಲ್ಲ. ಎಲ್ಲ ಪ್ರೀತಿಯಿಂದ ನಾವು ಒಂದು ಸಪೋರ್ಟ್ ಮಾಡೋಣ ಅಂತ ಕಾರ್ಮಿಕರಿಂದ ಹಿಡಿದು ಆರ್ಟಿಸ್ಟ್ ಗಂಟೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ಪ್ಯಾನ್ ಇಂಡಿಯಾ ಸಾಹಸ ನಿರ್ದೇಶಕ, ಅವತ್ತು ಆಟೋ ಡ್ರೈವರು. ಸರ್ ಮತ್ತೆ ಮಾತಾಡೋಣ, ಇಂಡಸ್ಟ್ರಿಗೆ ಹೆಂಗೆ ಯಾಕೆ ಬಂದ್ರಿ ಸರ್? ಹೆಂಗೆ ಬಂದ್ರಿ? ಆ ಡಿಶಮ್ ಅದು ಹೆಂಗೆ ಶುರು ಆಯಿತು ಅಂತ ಹೇಳಿ. ಇಲ್ಲ ಅದೇ ಆಲ್ರೆಡಿ ನಾನು ಹೇಳಿದ್ರೆ ಬಟ್ ಮಾತಾಡೋಣ. ಬಟ್ ಏನಂತಂದ್ರೆ, ನಾನು ಬಂದಿದ್ದೆ, ನಾನು ಆ್ಯಕ್ಚುಲಿ ಆಟೋ ಓಡಿಸ್ಕೊಂಡಿದ್ದೆ. ನಾನು ಜನರಲ್ ನಾನು ಪೊಲೀಸ್ ಜಾಬ್ ಸೇರಬೇಕು, ಇಲ್ಲ ಯಾವ್ದಾದ್ರು ಒಂದು ಗೌರ್ಮೆಂಟ್ ಕೆಲಸ ಸಿಕ್ಬೇಕು ಅಂತ ಫುಲ್ಲು ಟ್ರೈ ಮಾಡ್ತಾ ಇದ್ದೆ ನಾನು. ಎಂಪ್ಲಾಯ್ಮೆಂಟ್ ಆಫೀಸ್ಗಳು ಎಷ್ಟು ಸರಿ ಅಲ್ದಿದ್ದೀನೋ ನನಗೆ ಗೊತ್ತಿಲ್ಲ. ಈಗಿನ ಜನರೇಷನ್ಗೆ ಎಂಪ್ಲಾಯ್ಮೆಂಟ್ ಅಂದ್ರೆ ಗೊತ್ತಿಲ್ಲ. ಜನತಾ ಬಜಾರಲ್ಲಿ ಇರ್ಬೋದು, ಡಬಲ್ ರೋಡಲ್ಲಿ ಇರ್ಬೋದು, ಎರಡೂ ಕಡೆನೂ ಓಡಾಡ್ಕೊಂಡಿದ್ದು ಅಂತ ನಾನು. ಆಟೋ ಓಡಿಸ್ಕೊಂಡು ಹಿಂಗೆ ಜನರಲ್ ಆಗಿದ್ರೆ ನಮ್ಮಣ್ಣ ಒಂದ್ಸರಿ ಸ್ಟೆಂಟಿನಲ್ಲಿ ಮೆಂಬರ್ಶಿಪ್ ತೊಗೊತಾರೆ ಅಂತ. ನಮ್ಮಣ್ಣನ ಸೇರಿಸಿ ನಮ್ಮ ಚಿಕ್ಕಪ್ಪ, ನಮ್ಮಣ್ಣ ಎತ್ಕೊಂಡು ಸ್ಟೆಂಟಿನಲ್ಲಿ ಮೆಂಬರ್ಶಿಪ್ ತೊಗೊತವ್ರೆ ಅಂತ ಹೇಳಿದ್ರು. ಓಕೆ ಅಂತ ಅಂದಾಗ ಅದು ಸೇರಬೇಕು ಅಂತ ಸೇರೋಣ ಅಂತಂದರೆ ನಮ್ಮ ತಂದೆ ಆಲ್ರೆಡಿ ರಿಟೈರ್ಡ್ ಆಗಿ ಸ್ವಲ್ಪ ಏಜ್ ಆಗಿ ವೀಕ್ ಆಗಿದ್ದು. ಸರಿ, ಅಮೌಂಟ್ ಎಲ್ಲ ಏನಿಲ್ಲ, ನಮ್ಮ ದೊಡ್ಡಕ್ಕ ಹತ್ರ ಒಂದು 5,000 rupees ಸಾಲ ಮಾಡ್ಬಿಟ್ಟು ಸೇರಿದಂತ. ನಾನು ಸೇರ್ಬೇಕಾದ್ರೆ ಟೋಟಲ್ 13,500 17,000 ಆಗಿತ್ತು. ಸಾರಿ, 13,500 ಇಲ್ಲ 800 ಆಗಿತ್ತು. ವೆಲ್ ಸೆಟಲ್ಡ್ ಇದ್ರಿ ನೀವು ಆಗಲೇ? ನೋ, ಇಲ್ಲ, ಆಟೋ ಓಡಿಸ್ತಾ ಇದ್ದೆ, ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಅಂದರೆ ತಕ್ಕ ಮಟ್ಟಿಗೆ ನಮ್ಮಮ್ಮ ಒಂದೇ ಹೇಳ್ತಾ ಇದ್ರು, ಅವನ್ನೆಲ್ಲಾದ್ರೂ ಕೂಲಿ ಮಾಡ್ಕೊಂಬರ್ಲಿ, ಒಂದು ಮನೇಲಿ ಬಂದು ಕುತ್ಕೊಳ್ಳೋಕೆ ಒಂದು ಸ್ವಂತ ಮನೆ ಇದ್ರೆ ಅಷ್ಟೇ ಸಾಕು, ಅಷ್ಟು ಬಿಟ್ಟರೆ ಇನ್ನೇನು ಬೇಡ ಅಂತ. ಒಂದು ಪುಟ್ಟದೊಂದು ಮನೆ ಆಜಾದ್ ನಗರ ಅಂತ ಇದೆ, ಅಲ್ಲೊಂದು ಪುಟ್ಟದೊಂದು ಮನೇಲಿ ಇದ್ವಿ ನಾವು, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಬಟ್ ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಆ ಟೈಮಲ್ಲಿ ತುಂಬ ಸಾಥ್ ಕೊಟ್ಟಿದ್ದು ನಮ್ಮ ತಾಯಿ. ನಾನು ನಿಜವಾಗ್ಲೂ ಹೇಳ್ತೀನಲ್ಲ, ನಾನು ಓಕೆ ಫೈಟ್ರಾಗಿ ಸೇರಿಬಿಟ್ಟೆ, ಆಗೋಯ್ತು. ಏನು ಒಂದ್ಸರಿ ಈ ಕಡೆ ಬ್ಯಾಂಡೇಜ್ ಹಾಕೊಂಡು ಹೋದ್ರೆ, ಒಂದ್ಸರಿ ಈ ಕಡೆ ಬ್ಯಾಂಡೇಜ್, ಒಂದ್ಸರಿ ಎರಡು ಕೈಗೆ ಬ್ಯಾಂಡೇಜು. ನಮ್ಮಮ್ಮ ನೋಡ್ಬಿಟ್ರೆಲ್ಲ ಹತ್ಬಿಟ್ಟಿದ್ದಾರೆ. ಒಂದು ಮೋಟರ್ ಬೈಕ್ ಜಂಪ್ ಮಾಡಿ ಈ ಬೆರಳು ಮುರಿದೋಗಿದೆ, ಇದು ಪೂರ್ತಿ ಇಷ್ಟು ಮಾಂಸ ಕಿತ್ಕೊಂಡ್ಬಿಟ್ಟಿದೆ, ಎರಡು ಕೈಗೆ ಬ್ಯಾಂಡೇಜ್ ಹಾಕೊಂಡು ಹೋಗಿದ್ದೀನಿ. ಅವ್ರು ನೋಡ್ಬಿಟ್ಟೆಲ್ಲ ಹತ್ಬಿಟ್ಟವ್ರು, ಏನೋ ನಿಮ್ಮ ಕತೆ ಹಂಗೆ ಅಂತ. ಅದಾದಮೇಲೆ ಸರಿ, ನಮ್ಮ ತಂದೆ ವೀಕ್ ಆದರೂ ಮದುವೆ ಮಾಡಿಬಿಟ್ರು. ಸರಿ, ಮದುವೆ ಆದಮೇಲೆ ನಾನು ಮಾಸ್ಟರ್ ಆದೆ. ಮಾಸ್ಟರ್ ಆದಮೇಲೆ ಕೆಲಸ ಇಲ್ಲ, 3 ವರ್ಷ ಅಲ್ಲಿದೆ ಕೆಲಸ ಇಲ್ಲ. ಅವಾಗ ಗುರುತಿಸಿ ಮತ್ತೆ ನನಗೆ ಕರೆದಿದ್ದು ದರ್ಶನ್ ಸರ್. ಬಟ್ ದರ್ಶನ್ ಅವ್ರದ್ದೇ ಏನಂತ ಕರೆದ್ರು ಅಂದರೆ, ಅದಕ್ಕೂ ಮುಂಚೆ ಅವ್ರು ಲೈಟ್ ಮ್ಯಾನ್ ಆಗಿದ್ದಾಗ ಅವರು ವರ್ಕ್ ಮಾಡ್ಬೇಕಾದ್ರೆ ಅವ್ರಿಗೆ ಒಂದಷ್ಟು ಸ್ಟೆಂಟ್ಗಳ ಬಗ್ಗೆ ಟ್ರಿಕ್ಸ್ಗಳು, ಟೈಮಿಂಗ್ಗಳೆಲ್ಲ ಹೇಳ್ಕೊಡ್ತಾ ಇದ್ವಿ. ಆ ಒಂದು ವಿಶ್ವಾಸ ಆಯಿತು ನಮ್ಮ ಹತ್ರ, ಅವ್ರ ಹತ್ರ ಆ ಒಂದು ವಿಶ್ವಾಸ ಆಯಿತು. ಅದರಿಂದ ಓಕೆ, ಮಾಸ್ಟ್ರು ಹೊಸದಾಗ ರವಿ ವರ್ಮ ಈ ಥರ ಕಾರ್ಡ್ ತೊಗೊಂಡಿದ್ದಾರೆ, ಎಲ್ಲರೂ ಮಾಸ್ಟರ್ ಅನ್ನೋರು, ಫೈಟ್ರನ್ನು ಕೂಡ ಮಾಸ್ಟರ್ ಅಂತಲೇ ಕರಿತಾ ಇದ್ರು. ಸರಿ ಅಂದ್ಬಿಟ್ಟು ಅವಾಗ ಅವರು ದಾಸ ಮಾಡ್ತಾಯಿದ್ರು. ಇಲ್ಲ, ನಾನು ಮಾಸ್ಟ್ರಿಗೆ ಅವಕಾಶ ಕೊಡಲೇಬೇಕು ಅಂತ ಅಂದ್ಕೊಂಡು ದಾಸಲೇ ಕೊಡೋಣ ಅಂತ ಅಂದ್ಕೊಂಡು, ಬಟ್ ಕಾರಣಾಂತರದಿಂದ ಆಗಿಲ್ಲ. ಹೌದು, ಅಲ್ಲಿ ಗಂಟ ನನಗೆ ಇಲ್ವೇ ಇಲ್ಲ. 2002 ಏನೋ ನಾನು ಕಾರ್ಡ್ ತೊಗೊಂಡು ಸುಮ್ಮನೆ ಟ್ರಾವೆಲ್ ಮಾಡ್ತಾಯಿದ್ದೆ. ಆವಾಗ ಧರ್ಮ ಸಿನಿಮಾಗೆ ಅವರೇ ಕರೆದು, ಮಾದೇಶ್ವರ್ ಕೋ-ಡೈರೆಕ್ಟರ್, ಅದಕ್ಕೆ ಇನ್ನೊಬ್ಬ ಹುಡುಗ ಇದ್ದ, ಅವನ ಜೊತೆ ಕಳಿಸಿ ಫೋನ್ ಮಾಡಿಸಿ ಹೋಗಿ ಮೀಟ್ ಮಾಡಿದೆ ಧರ್ಮ. ಅಲ್ಲವರು ನನ್ನ ಒಂದು ಗುರುತಿಸಿ ಕೆಲಸ ಕೊಟ್ಟಿದೆ. ಇವತ್ತಿನ ಸಹ ನಾನು ಇಲ್ಲಿ ಗಂಟ ಬಂದಿಲ್ಲ. ಮಗನೂ ಕೂಡ ದರ್ಶನ್ ಅವರ ಹೆಸರನ್ನೇ ಇಟ್ರಿ ಸರ್, ಯಾಕೆ ಆ ಥಾಟ್ ಬಂತು ನಿಮಗೆ ಅಂತ ಹೇಳಿ? ಸರ್, ಥಾಟ್ ಅಂತಂದರೆ ನನಗೆ ಬ್ಯಾಕ್ ಟು ಬ್ಯಾಕ್ ದರ್ಶನ್ ಸರ್ ಯಾವುದೇ ಸಿನಿಮಾ ಮಾಡಿದ್ರು ಫಸ್ಟ್ ಒಂದು ಕಂಡೀಷನ್ ಹಾಕೋರು ಪಾಪ ನಿರ್ಮಾಪಕರುಗಳಿಗೆ. ಏನು ಮಾಡ್ತಾರೆ ಗೊತ್ತಿಲ್ಲ, ರವಿ ವರ್ಮ ಬೇಕು, ಅಟ್ಲೀಸ್ಟ್ ಫುಲ್ ಸಿನಿಮಾ ಇಲ್ವಾ 2 ಫೈಟ್ ಆದರೂ ರವಿ ವರ್ಮ ಕೊಡಬೇಕು ಅನ್ನೋದು ಒಂದು ಕಂಡೀಷನ್ ಹಾಕೊಂಡು ಪ್ರತಿ ಸಿನಿಮಾದಲ್ಲಿ ನನಗೆ ಹೇಳಿ ಬೆಳೆಸ್ಕೊಂಬಂದರು. ಒಂದು ಪೊಸಿಷನ್ ಸಿಕ್ತು. ಅಲ್ಲಿ ಗಂಟ ನಾನು ಅಪ್ಪೋರ್ ಸಿನಿಮಾನು ಮಾಡಿರಲಿಲ್ಲ, ಏನೂ ಇಲ್ಲ. ಅದಾದಮೇಲೆ ನನಗೆ ಅಪ್ಪೋರ್ ಸಿನಿಮಾ ಸಿಕ್ಕಿದ್ದು ನನಗೆ.
ಯಾಕಂದ್ರೆ ಅಪ್ಪು ಅವ್ರ ಜೊತೆ ಕೆಲಸ ಎಲ್ಲ ಮಾಡಿದ್ವಿ, ಫೈಟ್ರಾಗಿ ಕೆಲಸ ಎಲ್ಲ ಮಾಡಿದ್ವಿ, ಅಭಿ ಮಾಡಿದ್ವಿ, ಅಪ್ಪು ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಫೈಟ್ ಮಾಸ್ಟ್ರಾಗಿ ಕೆಲಸ ಸಿಕ್ಕಿರಲಿಲ್ಲ. ಬಟ್ ದರ್ಶನ್ ಸರ್ ಹತ್ರ ನಾನು ಫುಲ್ ಬ್ಯುಸಿಯಾಗಿದ್ದೆ. ಅದಾದಮೇಲೆ ನಾನು ಬಂದಿದ್ದೆ ವಂಶಿಯಿಂದ ನಾನು ಗುರುತಿಸ್ಕೊಂಡು ಬಂದಿದ್ದು. ಬಟ್ ಇವತ್ತೊಂದು ದಿವಸ ಏನೇ ಒಂದು ಪೊಸಿಷನ್ ಇದ್ರೂ ನನಗೆ ದರ್ಶನ್ ಅವ್ರು ಕರೆದು ಕೊಟ್ಟಿದ್ದು ಅನ್ನೋ ಒಂದು ಇದಕ್ಕೆ ನನ್ನ ಮನೆಯಲ್ಲೂ ಕೂಡ ಅದನ್ನು ನೆನೆಸ್ಕೊಬೇಕು. ಇವತ್ತೆಲ್ಲ ನಾಳೆ ನನಗೂ ಅಹಂ ಬರ್ಬೋದು, ಇಲ್ಲ ದುರಾಂಕಾರ ಬಂದ್ಬಿಡೋದು, ಏನೋ ಮಾಡ್ಬಿಡ್ತೀನಿ. ಬಟ್ ಯಾವುದು ನಾನು ಮರಿಬಾರ್ದು ಅಂತ ಅಂದ್ಕೊಂಡಾಗ ಒಂದು ಸರಿ ನಾನು ಡಿಸಿಷನ್ ತೊಗೊಂಡಿದ್ದು, ನನ್ನ ಮಗನಿಗೆ ಅವ್ರ ಹೆಸರು ಇಡಬೇಕು ಅಂದ್ಬಿಟ್ಟು. ಹಂಗೂ ಅವ್ರಿಗೆ ಇದು ಅವನ ಹೆಸರು ಬಲ್ಲಕ್ಕೆ ಆ ಅನ್ನೋ ಅಕ್ಷರದಿಂದ ಏನೋ ಬಂದಿತ್ತು. ಅವ್ರ ಮನೇಲಿ ಒಂದಷ್ಟು ಜನ ಏನೇನೋ ಹೆಸರುಗಳು ಹೇಳಿದ್ರು, ಆಕಾಶ್ ಅದು ಇದೇನದು. ನನಗೆ ಯಾವುದು ಬೇಡ, ಇದೇ ಹೆಸರು ಇಡಬೇಕು ಅಂತ ಅಂದ್ಬಿಟ್ಟು ಹಠ ಮಾಡಿ ಈ ಹೆಸರು ಇಟ್ಬಿಟ್ಟು ಸುಮ್ಮನೆ. ಯಾಕಂದರೆ ಇವತ್ತೆಲ್ಲ ನಾಳೆ ಏನೇ ಅವನ ಹೆಸರು ಕರಿಬೇಕಾದ್ರೆ ಈ ವ್ಯಕ್ತಿನ ಏಂತಿಕೆ ಹೆಸರು ಅನ್ನೋದು ಒಂದು ಫಿಕ್ಸ್ ಆಗಬೇಕು ಅಂದ್ಕೊಂಡು ನಾನು ಇದು ಮಾಡಿ.